ದುಷ್ಯಂತ್ ಕೊತ್ತಾರ್ ಸರ್ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಮಂಜುನಾಥ್ ಕುಸ್ತಿ ತರಬೇತುದಾರರು ಹೂಗುಚ್ಛವನ್ನು ನೀಡಿ ಅವರನ್ನು ಗೌರವಿಸಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾರೆ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ವ್ಯವಸ್ಥಾಪಕರು ಜೆವಿ ಮೇಟಿ ಗುರುಗಳು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಸಂಗೀತ ತರಬೇತುದಾರರು ಅವರು ಹೂಗುಚ್ಛವನ್ನು ನೀಡಿ ಅವರನ್ನು ಗೌರವಿಸಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾರೆ. ಈಗಾಗಲೇ ತಾವುಗಳು ಶಾಲಾ ಮಟ್ಟದಿಂದ ಕ್ಷೇತ್ರ ಭೇಟಿಗೆ ಹೋಗಿದ್ದೀರಿ, ಅಂದರೆ ಸೈನ್ಸ್ ಪಾರ್ಕ್ ಅಂತ ಇಂಥವೆಲ್ಲ ಕವರ್ ಮಾಡಿದ್ರಿ. ಬಟ್ ಇನ್ನೊಂದು ಏನಂದರೆ ನಮ್ಮದು PMC ಅಡಿಯಲ್ಲಿ ಜಿಲ್ಲಾ ಮಟ್ಟದಿಂದ ಕ್ರೀಡಾ ಮತ್ತು ಕ್ಷೇತ್ರ ಭೇಟಿ ಅಂತ ಒಂದು ಕಾರ್ಯಕ್ರಮ ನಡೀತಾ ಇದೆ. ಸೊ ಅದರ ಅಡಿಯಲ್ಲಿ ಕ್ರೀಡೆಯಲ್ಲಿ ಚೆನ್ನಾಗಿರುವ ಒಳ್ಳೆಯ ಒಂದು ಸಾಧನೆ ಮಾಡಿರುವ ವಿದ್ಯಾರ್ಥಿಗಳನ್ನು ಅಥವಾ ಆಸಕ್ತಿ ಇರುವ ವಿದ್ಯಾರ್ಥಿಗಳನ್ನು ಕ್ರೀಡಾ ಶಾಲೆಗೆ ಭೇಟಿ ಮಾಡಿಸಿ ಅವರಲ್ಲಿ ಇನ್ನಷ್ಟು ಕ್ರೀಡೆಯ ಬಗ್ಗೆ ಆಸಕ್ತಿ ಹುಟ್ಟಲಿ ಅನ್ನೋ ಒಂದು ಉದ್ದೇಶ ಈ ಕಾರ್ಯಕ್ರಮದ ಆಗಿತ್ತು. ಆ ನಿಟ್ಟಿನಲ್ಲಿ ನಿಮ್ಮನ್ನ ನಾವು ನೀವೆಲ್ಲಲ್ಲಿದ್ದರೆ ಅಲ್ಲಿಂದಲೇ ಪಿಕಪ್ ಕರ್ಕೊಂಡು ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು. ಯಾಕಂದ್ರೆ ನೀವು ನೇರವಾಗಿ ಬರೋದು ಬರ್ಲಿಕ್ಕೆ ಹೇಳೋದು ಅಷ್ಟು ಸೂಕ್ತ ಅಲ್ಲ, ರಿಸ್ಕ್ ಇರ್ತದೆ ಅಂದ್ಕೊಂಡು ನಾವು ಜಿಲ್ಲಾ ಮಟ್ಟದಿಂದ ಆ ರೀತಿ ಆಗಿತ್ತು. ಒಟ್ಟಿನಲ್ಲಿ ವಿದ್ಯಾರ್ಥಿಗಳೇ, ಈ ಶಾಲೆ ಬಗ್ಗೆ ಹೇಳಬೇಕಂತಂದರೆ ನಾನು ಕೇಳಿದ್ದೆ ಬರಲಿಕ್ಕೆ ಆಗಿರಲಿಲ್ಲ. ಬಹಳ ದೊಡ್ಡ ಶಾಲೆ, ಬಹಳ ಏನು ನಾವು ಚಿಕ್ಕವರಿದ್ದಾಗಿಂದ ಹೆಸರು ಕೇಳ್ತಾ ಇದ್ದೀವಿ ಹೌದಾ. ಅಂದರೆ ಚಂದ್ರಗಿ ಕ್ರೀಡಾ ಶಾಲೆ ಅಂತಂದ್ರೆ ಅಷ್ಟು ಫೇಮಸ್ಸು. ಜೊತೆಗೆ ಇಲ್ಲಿ ಏನಂತಂದರೆ ಬರೀ ಕ್ರೀಡೆ ಅಂದರೆ ಬರೀ ಸ್ಪೋರ್ಟ್ಸ್ ಅಷ್ಟೇ ಅಲ್ಲ, ಅಕಾಡೆಮಿಕ್ಸು ಇರ್ತದೆ. ಬಟ್ ಮೇನ್ ಪರ್ಪಸ್ಸು ನಿಮ್ಮಲ್ಲಿರುವಂತಹ ಸ್ಪೋರ್ಟ್ಸನ್ನು ಎನ್ರಿಚ್ ಮಾಡ್ತಾರೆ, ಇನ್ನಷ್ಟು ಅದಕ್ಕೆ ಫೋಕಸ್ ಮಾಡ್ತಾರೆ. ಅದಕ್ಕೆ ನೀವು ಬಹಳಷ್ಟು ಏನಂತಂದರೆ ಇಲ್ಲಿರುವಂತಹ ಎಲ್ಲ ಕೋರ್ಟ್ಗಳು, ಗ್ರೌಂಡ್ಗಳು ಏನೇನಿದಾವೆ ಎಲ್ಲವನ್ನ ನೋಡಲಿಕ್ಕೆ ನಿಮಗಿದೆ. ಅದಕ್ಕೆ ಅವನ್ನೆಲ್ಲ ನೀವು ಬಹಳ ಆಸಕ್ತಿಯಿಂದ ಅವನ್ನೆಲ್ಲ ನೋಡ್ಕೊಡ್ರಿ. ಮುಂದೆ ನಿಮಗೆ ಏನೇನು ಗುರಿ ಇದೆ. ನಾನು ಮೊನ್ನೆ ಒಂದು ಟೈಲ್ಸ್ ಅಂಗಡಿಗೆ ಹೋಗಿದ್ದೆ ಸರ್. ಹೀಸ್ ಅಲ್ಯುಮಿನಿ ಆಫ್ ದಿಸ್ ಸ್ಕೂಲ್ ಅವ್ನು ಹೇಳಿದ, ಮೋಸ್ಟ್ಲಿ ಬೆಳಗಾವಿನಲ್ಲಿ ಇದ್ದಿದೆ ನೋಡಿ ಸರ್. ಅವ್ರು ಮಾತಾಡಬೇಕಾದ್ರೆ ಹೇಳಿದರು, ಇಲ್ಲ ಸರ್ ಅಷ್ಟು ದೂರ ಯಾಕಂತಂದ್ವಿ, ನನಗೆ ಸ್ಪೋರ್ಟ್ಸ್ನಲ್ಲಿ ಭಾಳ ಇಂಟ್ರೆಸ್ಟ್ ಇದೆ ಸರ್. ನಾನು ಕ್ರಿಕೆಟ್ ಅಂತೇನೋ ಹೋದೆ, ಬಟ್ ಅಲ್ಲಿ ಕ್ರಿಕೆಟ್ ಇರಲಿಲ್ಲ, ಬೇರೆ ತೊಗೊಂಡೆ, ಬಟ್ ಆದರೂ ಚೆನ್ನಾಗಿ ಮಾಡಿದೆ ಅಂತ ಹೇಳಿದರು. ಅಂದರೆ ಬೆಳಗಾವಿ ಅಷ್ಟೇ ಅಲ್ಲ, ಬೇರೆ ದೂರದಿಂದ ಕೂಡ ಈ ಶಾಲೆಗೆ ದಾಖಲು ಮಾಡಿಸ್ತಾ ಇದ್ರು. ಅದಕ್ಕೆ ಇಲ್ಲೇನಂತಂದರೆ ಸ್ಪೋರ್ಟ್ಸಿಗೆ ಭಾಳ ಎಂಕರೇಜ್ಮೆಂಟ್ ಇದೆ. ಓಕೆ, ಸೊ ಅಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ಇದೆ, ಬಹಳ ವಿಶಾಲವಾದ ಒಂದು ಪ್ರಿಮೈಸಿಸ್ಸು, ಜೊತೆಗೆ ಅಷ್ಟೇ ನೀಟಾಗಿರೋದು. ಹೀಗಾಗಿ ಇದ್ರ ಬಗ್ಗೆ ನಾನು ಭಾಳಷ್ಟು ಕೇಳಿದ್ದೀನಿ, ಜೊತೆಗೆ ತಾವು ಕೂಡ ನಮ್ಮೊಟ್ಟಿಗೆ ನೋಡ್ತಾ ಇದ್ದೀರಿ. ಅದಕ್ಕೆ ಈ ಒಂದು ಕ್ರೀಡಾ ಭೇಟಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಂಸ್ಥೆಯವರಿಗೆ ನಾನು ನಮ್ಮ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಅದು ನಮ್ಮ ಇಲಾಖೆಯ ಒಂದು ಭಾಗವಾದರೂ ಕೂಡ ಏನಂತಂದರೆ ನಾವು ಇಲ್ಲಿ ಬರಬೇಕಂತಂದರೆ ಬಹಳಷ್ಟು ಖುಷಿ ಪಡ್ತೀವಿ. ಈಗ ನಾವು ರೆಗ್ಯುಲರ್ ಸ್ಕೂಲಿಗೆ ಹೋಗೋದು ಬೇರೆ, ಇದು ಬೇರೆ. ಬಹಳ ಸುಸಜ್ಜಿತ, ನಮ್ಮ ಮಾಡೆಲ್ ಸ್ಕೂಲ್ ಹೆಂಗಿರಬೇಕು ಅನ್ನೋ ರೀತಿಯಲ್ಲಿ ಪ್ರಿಮೈಸಸ್ ಇದೆ. ಅದಕ್ಕೆಲ್ಲರೂ ಕೂಡ ಆ ಒಂದು ಏನು ಗ್ರೌಂಡ್ಸ್ ಇದೆ ಅಥವಾ ಇಲ್ಲಿ ಏನೇನು ಕೋಚ್ ಮಾಡಲಾಗ್ತದೆ ಹೌದಾ ನೋಡಿ. ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರು ಎಕ್ಸ್ಪರ್ಟ್ಸ್ ಇದ್ದಾರೆ. ಆಗಲೇ ಕುಸ್ತಿ ನನಗೆ ಗ್ರೀಟಿಂಗ್ ಮಾಡಿದವರು ಸರ್ ಕುಸ್ತಿ ಪಟ್ಟು ಅವರೆಲ್ಲ ಅವರು ಆ ರೀತಿ ಕುಸ್ತಿ ತಯಾರು ಮಾಡೋರು. ಜೊತೆಗೆ ಹಾಕಿಗೆ ಎನ್ಕರೇಜ್ಮೆಂಟ್ ಇದೆ. ಹೀಗೆ ಬೇರೆ ಬೇರೆ ಕಬಡ್ಡಿ, ಖೋ ಖೋ, ಫುಟ್ಬಾಲ್ ಹೀಗೆಲ್ಲದರಲ್ಲೂ ಕೂಡ ಇಲ್ಲಿ ನಿಮಗೆ ಸ್ಪೆಷಲೈಸ್ಡ್ ಕೋಚಸ್ ಸಿಗ್ತಾರೆ. ಬೇರೆ ಶಾಲೆಗಳಲ್ಲಿ ಆಗಿರಲ್ಲ, ಒಬ್ಬ ಮಾಸ್ಟ್ರು ಎಲ್ಲರನ್ನೂ ಆಡಿಸ್ತಿರ್ತಾರೆ. ಬಟ್ ಇಲ್ಲಿ ಅದಕ್ಕೆ ಆದಂಥ ಪರಿಣಿತವಾದಂಥ ಕೋಚಸ್ ಇರ್ತಾರೆ. ಹಾಗಾಗಿ ಬಹಳಷ್ಟು ಸಾಧನೆಯನ್ನು ಈ ಶಾಲೆಯ ವಿದ್ಯಾರ್ಥಿಗಳು ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ತಾವೇನು ಇವತ್ತು ತೋರಿಸ್ತಾ ಇದ್ದೀವಿ ಅದನ್ನು ನೀಟಾಗಿ ನಾವೆಲ್ಲ ನೋಡಿಕೊಂಡು ಮುಂಬರೋ ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಅದನ್ನು ಇನ್ನಷ್ಟು ತಮ್ಮ ಕ್ರೀಡೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಆಶಿಸ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲ ವಂದಿಸ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ.